ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु भद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी। कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः। ॐ अज्ञानतिमिरन्दस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। हुकुं करोति वाचालं पङ्गुं लङ्घयति गिरिं यत्प्रपातमहं वन्दे परमानन्दमाधवं श्रीगुरुदेवं। चित्तदर्पणमार्जनं भवमहादावाग्निर्वापणं श्रेयः कैरवचन्द्रिका वितरणं विद्यावधूजीवनम् आनन्दाम्बुधिवर्धनं प्रतिपदं पूर्णामृतस्वादनं सर्वात्मा स्नपनं परं विजयते श्रीकृष्णसङ्कीर्तनं। नामकारी बहुधा निज सर्वशक्ति तत्रार्पितनियमितस्मरणेन कालः एतादृशी तव कृपा भगवन् ममापि दुर्दैवं दृश्यं विहाजने नानुरागः। तृणादपि सुनीचेन तरोरपि सहिष्णुना अमानेन मानदेन कीर्तनीय सदा हरि। न धनं न जनं न सुन्दरीं कवितं वा जगदीश कामहे। मम जन्मनि जन्मनीश्वरे भवताद्भक्तिरहेतुकी त्वयि। हे नन्दतनुजा किङ्करं पतितं मां विषमे भवाम्बुधौ। कृपया तव पादपङ्कज स्थितधूलिसदृशं विचिन्तये। नयनं गलदश्रुधारया वदनं गदगदरुद्धया गिरा। पुलकैर्निचित्तं वपुः तव नाम ग्रहणे भविष्यति। युगायितं निमेषेण चक्षुषा प्रावृषायितं शून्यायितं जगत्सर्वं गोविन्द विरहेण मे। आश्लिष्य वा पादरतां पिनस्तु मामदर्शनान् मर्महतां करोतु वा यथा तथा वा विदधतु लम्पटो मत्प्राणनाथस्तु सैव न परः। मत्प्राणनाथस्तु सैव न परः। नमो विष्णुपादाय कृष्णपृष्ठाय भूतले श्रीमते भक्तिवेदांत स्वामिनिति नामिने। नमस्ते सारस्वती देवे गौरवाणी प्रचारिणे
ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯದೇಶಧಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಸ್ವಾಗತ. ಇಂದಿನ ವಿಷಯ ಶ್ರೀಮದ್ ಭಾಗವತಂ 2ನೇ ಸ್ಕಂದ 7ನೇ ಅಧ್ಯಾಯ, ಶ್ಲೋಕ ಸಂಖ್ಯಾ 48. ಸದ್ರಯನ್ ನಿಯಮ್ಯ ಯತಯೋ ಯಮಕರ್ತಹೇತಿಂ ಜಾಯುಃ ಸ್ವರಾಡೀವ ನಿಪಾಣ ಕನಿತರಂ ಇಂದ್ರಃ. ಅನುವಾದ ಮತ್ತು ಭಾವಾರ್ಥ ಶ್ರೀಲಾ ಪ್ರಭುಪಾದವರಿಂದ. ಜಯ ಶ್ರೀಲ ಪ್ರಭುಪಾದ. In such a transcendental state, there is no need of artificial control of the mind, mental speculations, or meditation as performed by the jnanis and yogis. One gives up such processes as the heavenly king Indra forgoes the trouble to dig a well. ಹರೇ ಕೃಷ್ಣ. ಭಗವಂತನ ಬಗ್ಗೆ ತಿಳ್ಕೊಳ್ಳೋದು ಶಕ್ಯನೇ ಇಲ್ಲ ಅಂತ ಹೇಳಿದರು ಬ್ರಹ್ಮದೇವರು. ಅವರಿಗಾಗಲಿ ನಾರದರಿಗಾಗಲಿ ಯಾರ ಋಷಿಗಳಿಗಾಗಲಿ ಶಕ್ಕಿಲ್ಲ ಅನ್ಕೋತ ಬಂದರು. ಆಮೇಲೆ ಒಂದು ದಾರಿ ತೋರಿಸ್ಲಿಕ್ಕೆ ಯಾರ ಮೇಲೆ ಭಗವಂತನ ಕೃಪೆ ಆಗ್ತದೆ ಮತ್ತು ಯಾರು ಸರೆಂಡರ್ಡ್ ಸೋಲ್ಸ್ ಅವರು ತಿಳ್ಕೊಬೋದು ಅನ್ಲಿಕ್ಕೆ. ತಿಳ್ಕೊಳ್ಳಿಕ್ಕೆ ಸಾಮಾನ್ಯವಾಗಿ ಶಕ್ಕಿಲ್ಲೇ ಇಲ್ಲ, ಯಾರಿಗೂ ಶಕ್ಕಿಲ್ಲ. ಆರು ಭಗವಂತನ ಕೃಪೆ ಯಾರಿಗೆ ಆತಂದ್ರೆ ಆವಾಗ ತಿಳ್ಕೊಳ್ಳೋದು ಶಕ್ಕಿಲ್ಲದಿದ್ದೆಲ್ಲ ಶಕ್ಯ ಆಗ್ತದೆ. ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯ ಸಮಾವೃತ. ನಾನು ಎಲ್ಲರಿಗೂ ಪ್ರಕಾಶ ಆಗೋದಿಲ್ಲ, ಇದು ಯೋಗಮಾಯ ಅಡ್ಡ ಬಂದ್ಬಿಡ್ತದೆ. ಅದಕ್ಕೆ ಈ ರೀತಿ ಇನ್ನೊಂದು ಶ್ಲೋಕ. ಅತ ಶ್ರೀಕೃಷ್ಣ ನಾಮಾದಿ ನ ಭವೇತ್ ಗ್ರಾಹ್ಯಂ ಇಂದ್ರಿಯ ಸೇವನ್ಮುಖೇ ಹಿ ಜೀವಾದೌ ಸ್ವಯಂ ಏವ ಸ್ಫುರತ್ಯಾದ. ಭಗವಂತನ ನಾಮ ಧಾಮ ಲೀಲಾ ಯಾವ ನಮ್ಗೆ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ನ ಭವೇತ್ ಗ್ರಾಹ್ಯಂ ಇಂದ್ರಿಯ, ಈ ಇಂದ್ರಿಯದಿಂದ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆ? ಇಂದ್ರಿಯ ಭೌತಿಕ ಇಂದ್ರಿಯ, ಕಣ್ಣು ಮೂಗು ಕಿವಿ ನಾಲಿಗೆ ಸ್ಪರ್ಶ ಎಲ್ಲ ಮಟೀರಿಯಲ್ ಸೆನ್ಸ್. ಈ ಇಂದ್ರಿಯಗೆ ಗೋಚರ ಆಗೋದಿಲ್ಲ. ಆದ್ದರಿಂದ ಅವನ ಹೆಸರೇ ಅಧೋಕ್ಷಜ. ಆದರೂ ಮುಂದೆ ದಾರಿಯನ್ನು ಹೇಳಿಕತ್ತಾರ. ಸೇವನ್ಮುಖೇ ಹಿ ಜೀವಾದೌ. ಯಾರು ನಾಲ್ಗಿ ಭಗವಂತನ ಸೇವೆಯಲ್ಲಿ ಉಪಯೋಗ ಮಾಡ್ತಾರ. ನಾಲ್ಗಿಲಿಂದ ಕೆಲಸ ಎರಡು. ಒಂದು ಮಾತಾಡ್ತೀವಿ, ಎರಡನೇದು ರುಚಿ ಅನುಭವಿಸೋದು. ಯಾರು ತಮ್ಮ ನಾಲ್ಗಿ ಭಕ್ತಿ ಸೇವೆಯಲ್ಲಿ ಉಪಯೋಗ ಮಾಡ್ತಾರೆ. ಅರ್ಥ ಭಗವಂತನ ಬಗ್ಗೆ ಮಾತಾಡೋದು, ಭಗವಂತನ ನಾಮಸ್ಮರಣೆ, ಭಗವಂತನ ಬಗ್ಗೆ ಮಾತಾಡೋದು, ಶಾಸ್ತ್ರ ಓದೋದು, ಶಾಸ್ತ್ರ ಚರ್ಚೆ ಮಾಡೋದು, ಇದೇ ಮಾಡ್ತಾ ಇರಬೇಕು. ಮತ್ತು ಇನ್ನೊಂದು ನಾಲ್ಗಿ ಕೆಲಸ ರುಚಿ. ದೇವರಿಗೆ ಅರ್ಪಣೆ ಆಗಿದ್ದ, ಕೃಷ್ಣಗೆ ಅರ್ಪಣೆ ಆಗಿದ್ದ ಪ್ರಸಾದ ಮಾತ್ರ ತಗೋತಾ ಇದ್ರೆ ಮುಂದೇನು ಹೇಳಿಕತ್ತಾರ?
ಸೇವನ್ಮುಖೇ ಹಿ ಜೀವಾದೌ ಸ್ವಯಂಮೇವ ಸ್ಫುರತ್ಯದ. ಏನು ತಿಳಿದು ಬರುವುದಿಲ್ಲ ಅಂದಾರ ಎಲ್ಲ ತಿಳಿದು ಬರಲಿಕ್ಕೆ ಹತ್ಬಿಡ್ತದೆ. ನಾಲ್ಗೆ ಇವೆರಡು ಕೆಲಸ 100% ಕೃಷ್ಣನ ಸೇವೆಗೆ ಅರ್ಪಣೆ ಆಗಬೇಕು. ಸ್ವಲ್ಪ ಮಾಡ್ತೀವಿ ಮತ್ತು ಸ್ವಲ್ಪ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂದ್ರೆ ಮತ್ತು ಹುಲ್ಲ ನಮಗೂ ಅರ್ಥ ಆಗೋದಿಲ್ಲ. ಅವ ಸರಿ ಅರ್ಥ ಆಗಬೇಕಂದ್ರೆ ದಾರಿ ಅದ. ನಾಲ್ಗೆ ಭಕ್ತಿ ಸೇವೆಯಲ್ಲಿ ಉಪಯೋಗ ಮಾಡಿಬಿಟ್ರೆ ಎಲ್ಲ ತಿಳಿಲಾರದು ತಿಳಿಲಿಕ್ಕೆ ಬಿಡುತ್ತದೆ. ಇನ್ನು ಇವತ್ತಿನ ಶ್ಲೋಕದಲ್ಲಿ ಬ್ರಹ್ಮದೇವರು ತಿಳಿಸ್ಲಿಕ್ಕತ್ತಾರ, ಇಂಥ ಒಂದು ಹಂತಕ್ಕೆ ಬಂದ ಮೇಲೆ ಟ್ರಾನ್ಸೆಂಡೆಂಟಲ್ ಸ್ಟೇಟ್ ಯಾವುದು ಸರೆಂಡರ್ ಆದವರು, ಸರೆಂಡರ್ಡ್ ಸೋಲ್ಸ್, ರಿಯಲೈಸ್ಡ್ ಆತ್ಮ ಸಾಕ್ಷಾತ್ಕಾರ ಆದವರು, ಅಂಥವರಿಗೆ ದೇರ್ ಇಸ್ ನೋ ನೀಡ್ ಆಫ್ ಆರ್ಟಿಫಿಷಿಯಲ್ ಕಂಟ್ರೋಲ್ ಆಫ್ ದಿ ಮೈಂಡ್. ಮನಸ್ಸು ನಿಗ್ರಹ ಮಾಡೋದು ಏನು ಅವಶ್ಯ ಇಲ್ಲ. ಉದಾಹರಣೆ, ಮನಸ್ಸು ನಿಗ್ರಹ ಮಾಡಿ ಏನು ಮಾಡಬೇಕಾಗ್ಯದ, ಭಗವಂತನ ಕಡೆ ಇಡಬೇಕಾಗ್ಯದಲ್ಲ. ಇವ್ರ ಮನಸ್ಸು ಭಗವಂತನ ಕಡೆ ಫಿಕ್ಸ್ ಆಗಿಬಿಟ್ಟದ, ಮತ್ತೇನು ಕಂಟ್ರೋಲ್ ಮಾಡೋದಲ್ಲ. ಉದಾಹರಣೆ ಕೊಡ್ತೀನಿ. ಯಶೋಧ ಇದ್ದಾಳೆ, ತಾಯಿ ಯಶೋಧ. ಅವಳೆಲ್ಲ ಯಾವ್ದಾರ ಫೋಟೋದಾಗ ನೋಡಿ ಜಪ ಮಾಡ್ಲಿಕ್ಕತ್ತಿದ್ದ. ಜಪ ಕೂತಾಳೆ ಯಶೋಧ. ಗೋಪಿಯರ ಜಪ ಮಾಡ್ತಾ ಇದ್ದಾರ, ರಾಧಾ ಜಪ ಮಾಡ್ತಾಳ. ಅವ್ರ ಮೈಂಡ್ ಕೃಷ್ಣನ ಕಡೆ ಫಿಕ್ಸ್ ಆಗಿಬಿಟ್ಟದ, ಆಲ್ರೆಡಿ ಕಂಟ್ರೋಲ್ಡ್ ಅದು. ಯಶೋಧ ಕೃಷ್ಣ ಹೋದ, ಈಗ ಮುಂಜಾನೆ ಎಲ್ಲ ರೆಡಿ ಮಾಡಿ ಕಳಿಸ್ತಿದ್ಲು. ಆಕಳ ಕರ ತೊಗೊಂಡು ಹೋಗ್ತಿದ್ರು ಹುಡುಗರೆಲ್ಲ. ಸತತ ಬರೀ ಕೃಷ್ಣನ ಬಗ್ಗೆ ವಿಚಾರ ಮಾಡೋದು. ಹೊಳೆ ಬರ್ತಾನ, ಹಸಿವಾಗಿರ್ತದೆ, ಏನು ಕೊಡ್ಬೇಕು ಅವನಿಗೆ ತಿನ್ಲಿಕ್ಕೆ, ಬರೀ ಇದೇ ವಿಚಾರ ಮಾಡಿ 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 ಬರೀ ಅದೇ ಮಾಡೋದು, ತಯಾರಿ ಮಾಡೋದು, ಅದು ಮಾಡೋದು. ಇದು ಕೃಷ್ಣನಿಗೆ ಸಂತೋಷ ಪಡಿಸ್ಬೇಕು. ಅವಳಿಗೆ ಗೊತ್ತಿಲ್ಲ ಕೃಷ್ಣ ದೇವರನ್ನು ನನ್ನ ಮಗ ಇಷ್ಟೇ. ಸಾಮಾನ್ಯವಾಗಿ ಎಲ್ಲ ತಾಯಂದರು ಹಿಂಗೆ ಮಾಡ್ತಾರೆ. ಮಗ ಬರ್ತಾನೀಗ ಶಾಲೆಯಿಂದ ಹಸ್ತು ಬಂತ ತಿನ್ಲಿಕ್ಕೆ, ಅದು ಕೊಡಬೇಕು ಇದು ಕೊಡಬೇಕು, ಎಲ್ಲ ತಾಯಂದರು ವಿಚಾರ ಮಾಡ್ತಿರ್ತಾರೆ. ಇದೇ ಕಾಮನ್ ಅದ. ಆದರೆ ಇಲ್ಲಿ ಅನ್ಕಾಮನ್ ಏನದ, ಕೃಷ್ಣ ಇದ್ದಾನಿಲ್ಲಿ ಯಶೋಧನ ಮಗ ಆಗಿ. ಅದು ದೇವರಲ್ಲ, ಅಲ್ಲಿ ಕಾಮನ್ ಅಲ್ಲ. ಬಾಕಿ ತಾಯಂದ್ರೆಲ್ಲ ಕಾಮನ್, ಏನು ದೊಡ್ಡ ವಿಷಯ ಅಲ್ಲ. ಆದ್ರೆ ಇಲ್ಲಿ ಕೃಷ್ಣ ಇದ್ದಿದ್ದಕ್ಕೆ ಎಲ್ಲ ವ್ಯಾಲ್ಯೂ. ಸತತ ಈ ರೀತಿ ಸಮಾಧಿ ಒಳಗೆ ಇದ್ಲಕ್ಕೆ ಯಶೋಧ. ಬೇರೆ ವಿಚಾರ ಇಲ್ಲೇ ಇಲ್ಲ ಮನಸ್ಸಾಗ. ಏನು ವಿಚಾರ ಮಾಡಿದ್ದು, ಕೃಷ್ಣಂದೇ ವಿಚಾರ ಮಾಡ್ತಿದ್ಲು. ಹಿಂಗಿದ್ದವ್ರೀಗ ಮತ್ತೇನು ಮೈಂಡ್ ಕಂಟ್ರೋಲ್ ಮಾಡಬೇಕೀಗ? ಗೋಪಿಯರು, ಗೋಪಿ ಅಂದ್ರೆ ಏನರ್ಥ? ಗೋ ಅಂದ್ರೆ ಇಂದ್ರಿಯ, ಕಣ್ಣು ಮೂಗು ಎಲ್ಲ ಇಂದ್ರಿಯ ಗೋ ಅಂತಾರೆ. ಪಿ ಅಂದ್ರೆ ಕುಡಿಯೋದು. ಅವ್ರು ಭಗವಂತನ ಕಣ್ಣಿಂದ ಕುಡಿತಿದ್ರಂತ, ಕಣ್ಣಿಂದ ಕಿವಿಯಿಂದ. ಕಣ್ಣಿಂದ ಹೆಂಗೆ ಕುಡಿತಿದ್ರು? ಆ ಭಗವಂತನ ದಿವ್ಯವಾದಂಥ ಸೌಂದರ್ಯ ನೋಡಿ, ಎಷ್ಟು ಚಂದಿದ್ದಾನಪಾಯವ, ಅದನ್ನು ನೋಡಿ ಕುಡಿತಾ. ಈಗ ನಮಗೆ ಆ ಕೃಷ್ಣನ ನೋಡಲಿಕ್ಕೆ ಸದ್ಯಕ್ಕಂತೂ ಶಕ್ಕಿಲ್ಲ. ಈಗೇನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಡಿಯೋ ಬಂದಾವೆ. ಅವು ಬಾಲಕೃಷ್ಣಂದ್ರೆ ಭಾಳ ಚಂದ ಮಾಡ್ಯಾರ. ನನಗದ ಅನ್ನಿಸ್ಲಿಕ್ಕತ್ತ, ಈ ಸದ್ಯ ಅಂತೂ ಕೃಷ್ಣನ ನೋಡ್ಲಿಕ್ಕೆ ಸಿಕ್ಕಿಲ್ಲ. ಇಲ್ಲಿ ಆ ಕೃಷ್ಣ ಆ್ಯಕ್ಷನ್ನಾಗಿ ಇದ್ದಿದ್ದೆ. ಯಾಕಂದರೆ ಮನುಷ್ಯರದ್ದು ಅಲ್ಲ, ಅದೇನೋ ಒಂದು ಬೇರೆ ರೀತಿ ತಯಾರಾಗಿರ್ತಾವೆ. ಹೆಂಗೆ ತಯಾರಾಗೋದು ಗೊತ್ತಿಲ್ಲ. ಅದು ನೋಡಿದ್ರೆ ಕೃಷ್ಣನ ನೋಡ್ದಂಗೆ ಅನ್ನಿಸ್ತದೆ. ಬೆಣ್ಣೆ ಕದಿಯೋದು, ಅದು ಮಾಡೋದು, ಇದು ಮಾಡೋದು. ಈಗ ಆ ಸೌಂದರ್ಯ ನಾವು ನಮ್ಮ ಕಣ್ಣಿಂದ ಕುಡಿಬೇಕು. ಭಗವಂತನ ಕಥಾ ಕಿವಿಯಿಂದ ಕುಡಿಬೇಕು.
ಭಗವಂತನ ಕೊಳಲದ ಶಬ್ದ ನಮಗೆಲ್ಲ ಕೇಳಿಸ್ಬೇಕೀಗ. ಅವು ಆ ವಿಡಿಯೋದಾಗ ಇರ್ತಾವ ಕೇಳ್ಕೊಳ್ಳೋದಷ್ಟೇ. ಈ ರೀತಿ ಭಗವಂತಗೆ ಅರ್ಪಣೆ ಆಗಿದ್ದು ಪ್ರಸಾದ. ಅದಕ್ಕೆ ಗೋಪಿಯರು ತಮ್ಮ ಇಂದ್ರಿಯದಿಂದ ಕೃಷ್ಣನ ಕುಡಿತಿದ್ರು. ಆ ಕೃಷ್ಣ ಕೊಳಲು ಬಾರಿಸ್ತಾ ಇದ್ರೆ ಅದನ್ನು ಕುಡಿತಾ, ಕೃಷ್ಣನ ಮಾತು ಕೇಳಿ ಅದನ್ನು ಕುಡಿತಾ, ಕಣ್ಣಿಂದ ನೋಡಿ ಆನಂದ ಪಡಿತಾ ಇದ್ರು. ಹಗಲು ಹೊತ್ತಿಗೆ ಕೃಷ್ಣ ಹೋಗ್ತಾ ಇದ್ದಲ್ಲ, ಅವರೆಲ್ಲ ತಮ್ಮ ಮನೆ ಮೇಲೆ ಅಲ್ಲಿ ಇಲ್ಲಿ ಎಲ್ಲ ನಿಂತಿರ್ತಿದ್ರು. ಕೃಷ್ಣ ಹೋಗ್ತಾನೀಗ, ನೋಡೋಣ ಅವನ ಅಂಥೇಳಿ ತಮ್ಮ ಮನೆ ಮೇಲೆ ಅಲ್ಲಿ ಇಲ್ಲಿ ಎಲ್ಲ ಬದಿಯಾಗಿ ನಿಂತು ನೋಡ್ಕೋತ ನಿಂದಿರ್ಬೇಕು. ಕೃಷ್ಣ ಹೋಗ್ಬೇಕಾಗ ಕೃಷ್ಣನ್ ನೋಡ್ತಾ ಕೊಡ್ತಿದ್ರಿ. ಹಿಂಗೆ ಹೋದ ಕೃಷ್ಣ. ಇನ್ನು ಮತ್ತೆ ಸಂಜೆಗೆ ಬರಬೇಕೀಗ. ಗೋಧೂಳಿ ಸಮಯ ಅಂತಾರೆ ಅದಕ್ಕೆ. ಆಕಳ ಕರ ಎಲ್ಲ ತಗೊಂಡು ವಾಪಸ್ ಮತ್ತೆ ಬರ್ತಿದ್ರು ಹೊಳ್ಳೆ. ಮತ್ತೆ ಅವಾಗ ನೋಡ್ಕೋತಾ ಇರ್ತಿದ್ರು ಕೃಷ್ಣನ್ನ. ಮುಂಜಾನೆ ನೋಡಿದರೆ ಕೃಷ್ಣನ್ನ ಅವರಿಗೆ ನಾಸ್ತಾ ಆದಂಗೆ ಆಗಿಬಿಡ್ತಿತ್ತು. ನಾಸ್ತಾ ಲಂಚ್ ಗತೆ ಆದಂಗೆ ಆಗಿಬಿಡ್ತಿತ್ತು. ಮತ್ತು ಸಂಜೆನಾಗ ಇನ್ನೊಮ್ಮೆ ಹಿಂಗೆ ನೋಡಿಬಿಟ್ರೆ ಡಿನ್ನರ್ ಆಯ್ತು ಈಗ ಅವ್ರದ್ದು. ಗೋಪಿಯರು ಇಷ್ಟು ಮಗ್ಗನಾಗಿಬಿಟ್ಟಾರ ಕೃಷ್ಣನ ಮೇಲೆ. 24 hours ಕೃಷ್ಣ ಭಾವನಾಮೃತದಲ್ಲೇ ಇದ್ದವರು. ಕೃಷ್ಣ ಮತ್ತು ಬಲರಾಮ ಇಬ್ಬರು ಹೋಗ್ಬಿಡ್ತಾರೆ. ಅಕ್ರೂರು ಬಂದು ಕರ್ಕೊಂಡು ಹೋಗ್ಬಿಟ್ಟ. ಅದೆಲ್ಲ ಪ್ರಸಂಗ ದೊಡ್ಡದದು, ಅದೆಲ್ಲ ಚರ್ಚೆ ಮಾಡೋದಿಲ್ಲ ಈಗ. ಕೃಷ್ಣನ ಕರ್ಕೊಂಡು ಹೋದಾದ್ಮೇಲೆ ಕೃಷ್ಣ ಹೋದ. ಇನ್ನು ಈ ಗೋಪಿಯರು ತಾವೇ ಮಾತಾಡ್ಲಿಕ್ಕತ್ತ. ಕೃಷ್ಣ ಹೆಂಗಿದ್ದಾನಂದ್ರೆ ಒಂದು ಜೇನು ಹುಳ ಇದ್ದಂಗೆ ಇದ್ದಾನವ. ಒಂದು ಸ್ವಲ್ಪ ಹೊತ್ತು ಈ ಹೂ ಮೇಲೆ, ಇನ್ನೊಂದು ಸ್ವಲ್ಪ ಹೊತ್ತು ಆ ಹೂ ಮೇಲೆ, ಮತ್ತೊಂದು ಸ್ವಲ್ಪ ಹೊತ್ತು ಆ ಹೂ ಮೇಲೆ ಇರ್ತಾನ. ಹಂಗಿದ್ದಾನೆ ಕೃಷ್ಣ. ಏನೆಲ್ಲ ಮಾತಾಡ್ತಾ ಇದ್ರು. ಬೈಲಿಕ್ಕತ್ತಾರ ಕೃಷ್ಣಗ, ಮೋಸ ಮಾಡಿದ ನಮಗೆ. ಏನೆಲ್ಲ ಮಾತಾಡ್ತಾ ಇದ್ರು. ಒಬ್ಬಾಕಿ ಗೋಪಿ ಹೇಳ್ತಾಳ, ಅವನ ಹೆಸರು ತಗೋಬೇಡ್ರಿ ನೀವು ಅಂತ. ಅವನ ಹೆಸರು ತಗೋಬೇಡದ ಅನ್ಲಿಕ್ಕತ್ತಾಳ. ಮಾತಾಡಬೇಡದ ಅವನ ಬಗ್ಗೆ, ಹೆಸರು ತಗೋಬಾರ್ದು ಎಲ್ಲ ಈ ರೀತಿ ಮಾತಾಡ್ಕೋತ ಮತ್ತೆ ಎಲ್ಲಿ ಹೋಗ್ಲಿಕ್ಕತ್ತದ, ಮತ್ತು ಅವಂದ ಮಾತಾಡ್ಲಿಕ್ಕತ್ತಾರ. ಅವ್ರಿಗೆ ಭಗವಂತನ ಮೇಲೆ ಪ್ರೇಮ ಜಾಗೃತ ಆಗಿಬಿಟ್ಟದ. ಯಾರೀಗ ಪ್ರೇಮ ಜಾಗೃತ ಆಗ್ಯದ ಅವರಿಗೆ ಮೈಂಡ್ ಕಂಟ್ರೋಲ್ ಮಾಡೋದು ಏನು ಅವಶ್ಯ ಇರಂಗಿಲ್ಲ. ಈ ಪ್ರಭುಪಾದಂಥ ಶುದ್ಧ ಭಕ್ತರಿಗೆ ಅವ್ರಿಗೂ ಜಪ ಮಾಡೋ ಅವಶ್ಯ ಇರಲಿಲ್ಲ, ಆದರೂ ಜಪ ಮಾಡ್ತಿದ್ರು. ಯಾಕಂದ್ರೆ ಫುಲ್ ಡೆಡಿಕೇಟ್ ಲೈಫ್ ಭಗವಂತನ ಸೇವೆಗೆ ಅರ್ಪಣೆ ಮಾಡಿಬಿಟ್ಟಾರ ಅವರು. 24 ತಾಸು ಬರೀ ಕೃಷ್ಣನ ಬಗ್ಗೆ ವಿಚಾರ ಮಾಡ್ಕೋತ ಇರೋರು. ಆದರೂ ಜಪ ಮಾಡ್ತಿದ್ರಂತ 16 ಮಾಲ ಎವ್ರಿ ಡೇ. ಡೈರಿ ಒಳಗೆಲ್ಲ ಅದ. ಯಾಕೆ ಮತ್ತು ನಾಳೆ ಶಿಷ್ಯಂದ್ರೆ ಹೇಳ್ಬಿಡೋರಲ್ಲ, ಪ್ರಭುಪಾದವರೇ ಮಾಡಿಲ್ಲ ನೋಡಿ 16 ರೌಂಡ್ ಚಾಂಟಿಂಗ್, ನಾವ್ಯಾಕೆ ಮಾಡೋಣ ಅಂತ ಹಿಂಗೂ ಅನ್ನೋರು ಇರ್ತಾರೆ. ಆ ಕಾರಣಕ್ಕೆ ಪ್ರಭುಪಾದವ್ರು ಎವ್ರಿ ಡೇ 16 ರೌಂಡ್ಸ್ ಮುಗಿಸ್ತಿದ್ರು. ಅವ್ರಿಗೆ ಖರೆ ಅವಶ್ಯ ಇಲ್ಲೇ ಇಲ್ಲ, ಶುದ್ಧ ಭಕ್ತರಿಗೆ ಅವಶ್ಯ ಇಲ್ಲ. ಇವೆಲ್ಲ ಎಲ್ಲಿವರೆಗೂ ನಾವು ಮಾಡಬೇಕಾ? ನಮ್ಮ ಮನಸ್ಸು ಭಗವಂತನ ಕಡೆ ಗಟ್ಟಿಯಾಗಿ ಕೊಡುತ್ತಾನೆ. ಈಗ ಕೊಡ್ತಾ ಇಲ್ಲ ಅಂತೇಳಿ ಮಾಡಬೇಕೆಲ್ಲ. ಕೂತಾದ್ಮೇಲೆ ಇವು ಯಾವ ನಿಯಮ ಪಾಲನೆ ಮಾಡೋದು ಅವಶ್ಯ ಇರಂಗಿಲ್ಲ ಅವಾಗ. ಉದಾಹರಣೆ, ಸಮುದ್ರದಲ್ಲಿ ಮುತ್ತ ಸಿಗ್ತದೆ, ಪರ್ಲ್ಸ್. ಆ ಸಮುದ್ರದಲ್ಲೇ ಸಿಗೋದು. ಸಮುದ್ರದ ಒಳಗೆ ಹೋಗ್ತಾರೆ, ಡೀಪ್ ವಾಟರ್ಸ್ ಅಲ್ಲೇ ಇರ್ತಾವೆ. ಆಸ್ಟಿಯರ್ ಸೆಲ್ ಅಂತಾರೆ ಅದಕ್ಕೆ. ಒಂದು ಕಪ್ಪಿ ಚಿಪ್ಪಿಗತೆ ಮುಚ್ಚಿದ್ದೇ ಇರ್ತದೆ.
ಅದರೊಳಗೆ ಇವು ಮುತ್ತ ಇರ್ತಾವೆ. ಏನು ಭಗವಂತನ ಸೃಷ್ಟಿ ಅದಿಲ್ಲ. ಒರಿಜಿನಲ್ ಮುತ್ತು ಇತ್ತಂದ್ರೆ ಪ್ಯೂರ್ ಕಾಸ್ಟ್ ಭಾಳ ಇರ್ತದೆ. ಪ್ಲಾಸ್ಟಿಕ್ ಯಾವ ಏನೇನೋ ಮಾಡೇ ಬಿಡ್ತಾರೆ ಈಗ. ಒರಿಜಿನಲ್ ಅಲ್ಲ, ಒರಿಜಿನಲ್ ಪರ್ಲ್ ಸಮುದ್ರ ಒಳಗೆ ಸಿಗೋದು. ಅದನ್ನು ಯಾಕೆ ಉದಾಹರಣೆ ಕೊಡ್ಲಿಕ್ಕತ್ತೀನಿ ಈಗ ಅದನ್ನು? ಅಲ್ಲಿ ಡೀಪ್ ವಾಟರ್ಸಲ್ಲಿ ಹೋಗಿ ಅದನ್ನು ಕಪ್ಪಿ ಚಿಪ್ಪಿ ಒಳಗೆ ಹಿಂಗೆ ಮುಚ್ಚಿದ್ದೇ ಇರ್ತದೆ. ಅದನ್ನು ಹಂಗೆ ತೊಗೊಂಡು ಬರ್ತಾರೆ ಹೊರಗೆ, ಬಿಚ್ಚೋಂಗಿಲ್ಲ ಅಲ್ಲಿ. ಹಂಗೆ ಇಟ್ಕೋತಾರೆಲ್ಲ ತಮ್ಮ ಕಡೆ. ಒಂದೇ ಥರ ಒಂದೇ ಹೊರಗೆ ಬರೋದಿಲ್ಲ, ಅನೇಕ ಇಟ್ಕೊಂಡ್ಬರ್ತಾರೆ ಎಲ್ಲ ನೀರು ಒಳಗೆ ಹೋಗಿ. ಏನೇನೋ ಸಿಲಿಂಡರು ಅವು ಹಚ್ಕೊಂಡು ಹೋಗಿರ್ತಾರೆ, ಆಕ್ಸಿಜನ್ ಎಲ್ಲ ಹಾರಿಸಿ ತುಂಬಿಕೊಂಡು ಹೊರಗೆ ಬರ್ಬೇಕೀಗ. ಹೊರಗೆ ಬಂದ್ರಿ ಈಗ ಆಮೇಲೆ ಸಮುದ್ರ ದಂಡಿಗೆ ಬರ್ತಾರೆ. ಅವನ್ನೆಲ್ಲ ತಂದಾದಮೇಲೆ ಅವನ್ನ ಕಪ್ಪಿ ಚಿಪ್ಪಿ ಓಪನ್ ಮಾಡ್ತಾರೆ. ಒಂದೊಂದು ಮುತ್ತು ಅದ್ರಾಗಿಂದ ತಕ್ಕೋತಾರೆ. ಈ ಚಿಪ್ಪಿ ಏನು ಮಾಡ್ತಾರೆ ಈಗ? ಕಪ್ಪಿ ಚಿಪ್ಪಿ ಒಗೆದು ಬಿಡ್ತಾರೆ. ಮುತ್ತು ಇಂಪಾರ್ಟೆಂಟ್ ಅದ. ಮುತ್ತು ಸಿಕ್ಕಾದ್ಮೇಲೆ ಆ ಕಪ್ಪಿ ಚಿಪ್ಪಿ ತೊಗೊಂಡು ಏನು ಮಾಡೋದು? ಹಂಗೆ ಕೃಷ್ಣನೇ ಇವರಿಗೆ ಸಿಕ್ಕಾದ್ಮೇಲೆ ಇವೆಲ್ಲ ನಿಯಮ ಏನು ಸಂಬಂಧ ಇಲ್ಲ ಅವರಿಗೆ. ಲವ್ ಆಫ್ ಗಾಡ್ ಜಾಗೃತ ಆಗಿಬಿಟ್ಟದ. ಅದಕ್ಕೆ ಗೋಪಿಯರಿಗೆ ಯಶೋದಾಗ ಎಲ್ಲ ಶುದ್ಧ ಭಕ್ತರಿಗೆ ಜಪ ಗಿಪ ಎಲ್ಲೂ ನೋಡಂಗಿಲ್ಲ, ಚಿತ್ರಾನ ಇಲ್ಲ. ಅದಕ್ಕೆ ಗೋಪಿಯರು ಈ ರೀತಿ ಮಾತಾಡ್ಲಿಕ್ಕತ್ತಾರ, ಕೃಷ್ಣನ ಬಗ್ಗೆ ಮಾತಾಡಬೇಡ ಅಂತ ಅಂತಾರೆ, ಮತ್ತು ಅವನ ಬಗ್ಗೆ ಮಾತಾಡ್ಲಿಕ್ಕತ್ತಾರ. ನಮಗೆ ಅವ್ರಿಗೆ ವ್ಯತ್ಯಾಸ ನೋಡ್ರಿ. ನಾವು ಕೃಷ್ಣನ ಕಡೆ ಮನಸ್ಸು ಇಡ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕತ್ತೀವಿ, ಆಗ್ತಾ ಇಲ್ಲ, ಮತ್ತೆಲ್ಲೆಲ್ಲೋ ಹೋಗ್ಬಿಡ್ತದ. ಅವರು ಕೃಷ್ಣನ ಕಡೆ ಮನಸ್ಸು ತೆಗಿಬೇಕಂದ್ರೆ ತೆಗಿಲಿಕ್ಕೆ ಆಗ್ತಾ ಇಲ್ಲ. ಅಷ್ಟು ಫಿಕ್ಸ್ ಆಗಿಬಿಟ್ಟದ. ಇದೇ ಸ್ಥಿತಪ್ರಜ್ಞೆ, ಫಿಕ್ಸ್ಡ್ ಕಾನ್ಷಿಯಸ್ನೆಸ್. ಮತ್ತ್ಯಾಕೆ ಈ ರೀತಿ ಕೃಷ್ಣ ಹೋದ? ಅದಿಲ್ಲ, ಯಾಕೆ ಇವೆಲ್ಲ? ಪ್ರಭುಪಾದವರು ಒಂದು ಉದಾಹರಣೆ ಕೊಡ್ತಾರೆ. ಕೃಷ್ಣ ಪುಟ್ ದಿ ಗೋಪೀಸ್ ಇನ್ ದಿ ಫೈರ್ ಆಫ್ ಸಪರೇಷನ್. ಮ್ಯಾಲ್ ನೋಟಕ್ಕೆ ಕೃಷ್ಣ ಇಲ್ಲ, ಕೃಷ್ಣ ಹೋಗ್ಬಿಟ್ಟಾನ, ಅಕ್ರೂರ ಕರ್ಕೊಂಡು ಹೋಗ್ಬಿಟ್ಟ. ಮ್ಯಾಲ್ ನೋಟಕ್ಕೆ ಕೃಷ್ಣ ಪುಟ್ ದಿ ಗೋಪೀಸ್ ಇನ್ ದ ಫೈರ್ ಆಫ್ ಸಪರೇಷನ್. ಕೃಷ್ಣ ಇಲ್ಲ, ಅಯ್ಯೋ ಹೋದ, ಅಯ್ಯೋ ಅವನಿಂದ ಬದುಕಲಿಕ್ಕೆ ಶಕ್ಕಿಲ್ಲ. ಆ ರೀತಿ ಇದ್ದವರು ಅವರು. ಅಷ್ಟು ಅವನ ಬಗ್ಗೆ ಪ್ರೇಮ, ಅಷ್ಟು ಅವನ ಬಗ್ಗೆ ಹುಚ್ಚು. ಕೃಷ್ಣ ಹೋಗ್ಬಿಟ್ಟ, ಬದುಕಬಾರದು, ಸತ್ತ ಹೋಗ್ಬೇಕು. ಆ ರೀತಿ ಇದ್ದವರು ಅಲ್ಲ ಅವರು. ಅದಕ್ಕೆ ಆ ರೀತಿ ಫೈರ್ ಆಫ್ ಸಪರೇಷನ್ನಲ್ಲಿ ಭಗವಂತನೇ ಸ್ವತಃ ಅವರಿಗೆ ಹಾಕಿ ಏನಾಯ್ತು ಮುಂದೆ? ಅದು ಯಾಕೆ ಈ ರೀತಿ ಮಾಡಿದ ಕೃಷ್ಣ? ಜಸ್ಟ್ ಟು ಇನ್ಕ್ರೀಸ್ ದೇರ್ ಲವ್ ಫಾರ್ ದ ಲಾರ್ಡ್. ಆ ಭಗವಂತನ ಪ್ರೇಮ ಇನ್ನೂ ಜಾಸ್ತಿ, ಇನ್ನೂ ಹೈಯೆಸ್ಟ್ ಪಾಯಿಂಟಿಗೆ ಹೋಗಲಿ. ಜೆನಿತ್ ಅಂತಾರೆ ಅದಕ್ಕೆ, ಹೈಯೆಸ್ಟ್ ಪಾಯಿಂಟ್. ಈಗ ಕೃಷ್ಣನ ಇದ್ದಾನ, ಓಡಾಡ್ಲಿಕ್ಕತ್ತಾನ, ಇಲ್ಲೇ ಇದ್ದಾನ, ಅಷ್ಟಿರುವುದಿಲ್ಲ. ಹೋಗ್ಬಿಟ್ಟಾನ, ಅಯ್ಯೋ ಅಯ್ಯೋ ಜಾಸ್ತಿ ಆಗ್ಲಿಕ್ಕತ್ತ. ಹಿಂಗೆ ಇದು ಫೈರ್ ಆಫ್ ಸಪ್ರೇಷನ್ನಲ್ಲಿ ಹಾಕಿ ಇನ್ನೂ ಜಾಸ್ತಿ ಮಾಡಲಿಕ್ಕೆ. ಯಾಕೆ? ಕೃಷ್ಣ ಆ್ಯಕ್ಚುಲಿ ವೃಂದಾವನ್ ಬಿಟ್ಟು ಹೋಗೋದಿಲ್ಲೇ ಇಲ್ಲ. ಮ್ಯಾಲೆ ನೋಟಕ್ಕೆ ಆಗಲೇ ಹೇಳಿದೆ, ಹೋಗ್ಬಿಟ್ಟ. ಕೃಷ್ಣ ಅಲ್ಲೇ ಇದ್ದ. ದ ಗೋಪೀಸ್ ವೇರ್ ಎಂಜಾಯಿಂಗ್ ಕೃಷ್ಣ ಇನ್ ಸಪರೇಷನ್ ಅಂತ ಹೇಳ್ತಾರೆ. ದೇ ವೇರ್ ಎಂಜಾಯಿಂಗ್ ಕೃಷ್ಣ ಇನ್ ಸಪರೇಷನ್. ವಿಪ್ರಲಂಬ ಅಂತಾರೆ ಇದಕ್ಕೆ. ನಮ್ಮ ಈ ಗೌಡಿಯ ವೈಷ್ಣವರಲ್ಲಿ ಇದೇ ಮೇನ್ ಇರೋದು. ಇದು ಗೋಪಿ ಭಾವ, ವಿಪ್ರಲಂಬ, ಇನ್ ಸಪರೇಷನ್. ಇದೆಲ್ಲ ನಾವು ಜಪ ಮಾಡ್ತೀವಿ. ಹರೇ ಕೃಷ್ಣ ಹರೇ ಕೃಷ್ಣ. ಹೆಂಗೆ ಜಪ ಮಾಡಬೇಕು?
ಇನ್ ಸಪರೇಷನ್. ಇನ್ ಸಪರೇಷನ್ ಸುಮ್ಮನೆ ಹಂಗೆ ಮಲ ತಿರುವುದಲ್ಲ ಅದು. ಜಪ್ಪಣ್ಣ ಹಿಡ್ಕೊಂಡು ಹರೇ ಕೃಷ್ಣ ಹೆಂಗೆಂಗೋ ಮಾಡಿ ಆಯ್ತು ರೀ, ಟೈಮ್ ಜಪ ಆಯ್ತು, ಕ್ಲೋಸ್. ಇನ್ ಸಪರೇಷನ್. ರೂಪಾದ ಉದಾಹರಣೆ ಕೊಡ್ತಾರ. ಮಗು ಅಳ್ಲಿಕ್ಕತ್ತದ ತಾಯಿ ಸಲುವಾಗಿ, ಆ ರೀತಿ ಅಳಬೇಕು ಅನ್ಲಿಕ್ಕತ್ತಾರ ಕೃಷ್ಣನ ಸಲುವಾಗಿ. ಅಳ್ತಾರೆ, ಎಲ್ಲರೂ ಅಳ್ತಾರೆ, ಯಾರ್ಯಾರೋ ಸಲುವಾಗಿ ಅಳ್ತಾರೆ. ತಮಗಾದ ಸಿಕ್ಕಿಲ್ಲ ಅಂತ ಅಳೋರಿದ್ದಾರೆ, ಯಾರಿಗೂ ಹಂಗಾಗಿಲ್ಲ ಅಳ್ತಾರೆ, ಎಲ್ಲದಕ್ಕೂ ಅಳ್ತಾರೆ. ಕೃಷ್ಣನ ಸಲುವಾಗಿ ಅಳೋರು ಯಾರಿದ್ದಾರೆ? ಕೃಷ್ಣನ ಸಲುವಾಗಿ ಯಾವಾಗ ಅಳ್ಳಿಕತ್ತೀವಿ ಆವಾಗ ನಮ್ಮಲ್ಲಿ ಕೃಷ್ಣ ಪ್ರೇಮ ಜಾಗೃತ ಆಯ್ತಂತ ಅರ್ಥ. ಕೃಷ್ಣನ ಸಲುವಾಗಿ ಕಣ್ಣಾಗ ನೀರ ಬರುವುದಿಲ್ಲ. ನಯನಂ ಗದದಶ್ರು ಧಾರಯ ಯಾವಾಗ ಆಗುದಿದೆ. ವದನಂ ಗದ್ಗದ ಹೃದಯಾಗಿರ ತವನಾಮ ಗ್ರಹಣೆ ಭವಿಷ್ಯತಿ. ನಿನ್ನ ಹೆಸರು ತಗೊಂಡು ಕೂಳೆ ಕಣ್ಣಾಗ ನೀರು ಬರಬೇಕು, ಮೈಯೆಲ್ಲ ನಡಗಬೇಕು, ಅಂದ್ರೆ ಪ್ರೇಮ ಜಾಗೃತ ಆಗ್ಯದಂತ. ಈಗ ಆಗೋಂಗಿಲ್ಲ, ಪ್ರೇಮ ಜಾಗೃತ ಆಗಿಲ್ಲ. ಸುಮ್ಮನೆ ನಕಲ ಮಾಡ್ಲಿಕ್ಕೆ ಹೋಗಬಾರ್ದು, ಆಗೋದಿಲ್ಲ. ಲವ್ ಆಫ್ ಗಾಡ್ ಅವೇಕನ್ ಆಯ್ತು. ಈಗ ದಕ್ಷಿಣ ಹಿಂದೂಸ್ತಾನ ಯಾತ್ರೆ ಮಾಡುವಾಗ ಚೈತನ್ಯ ಮಹಾಪ್ರಭು ಶ್ರೀರಂಗಂ ಅಲ್ಲಿ ಬಂದಾಗ ಏನು ನೋಡ್ತಾರ, ಒಬ್ಬ ಬ್ರಾಹ್ಮಣ ಭಗವದ್ಗೀತೆ ಕೈಯಲ್ಲಿ ಹಿಡ್ಕೊಂಡು ಅಳ್ಳಿಗತಾನ. ಚೈತನ್ಯ ಮಹಾಪ್ರಭು ಆಶ್ಚರ್ಯ ಅನ್ನಿಸ್ತು. ಬ್ರಾಹ್ಮಣಕ್ಕೆ ಬಂದು ಕೇಳ್ತಾರೆ, ಯಾಕೆ ಅಳ್ಳಿಕತ್ತೀಪ ಅಂತ ಕೇಳ್ತಾರೆ. ಆವಾಗ ಆ ಬ್ರಾಹ್ಮಣ ಹೇಳ್ತಾನ, ವಿಪ್ರ ಕಹೇ ಮೂರ್ಖಾಮಿ ಶಬ್ದಾರ್ಥ ನ ಜಾನಿ ಶುದ್ಧ ಅಶುದ್ಧ ಗೀತಾಪಣಿ ಗುರುರಾಧ್ಯ ಮಾನಿ. ವಿಪ್ರ ಅಂದ್ರೆ ಬಾಕಿ ಬ್ರಾಹ್ಮಣರೆಲ್ಲ ನನಗೆ ಮೂರ್ಖ ಅಂತಾರೆ. ಕೆಲವು ಅವಂಗ ಓದ್ಲಿಕ್ಕೆ ಬರಂಗಿಲ್ಲ, ಮೂರ್ಖ ಇದ್ದಾನ ಅಂತ ಅಂತಿದ್ರು ಜನ. ಬಾಕಿ ಎಲ್ಲ ಬ್ರಾಹ್ಮಣ. ವಿಪ್ರ ಕೈ ಮೂರ್ಖ ಶಬ್ದಾರ್ಥ ನ ಜಾನಿ. ಆದ್ರೆ ನನ್ನ ಗುರುಗಳು ಆದೇಶ ಕೊಟ್ಟಾರ, ದರ್ ದಿವಸ ಗೀತಾ ಓದಪ್ಪ ಅಂತೇಳಿ. ಅದಕ್ಕೆ ಶುದ್ಧ ಅಶುದ್ಧ ಗೀತಾ ಪಡೆ ಗುರುರಾಧ್ಯ ಮಾಡಿ. ಆಯ್ತಾ, ಆರು ಕಣ್ಣಾಗ ನೀರು ಯಾಕೆ ಬಂದಾವ ನನಗೆ? ಅಳ್ಕೋತ ಯಾಕೆ ಕೂತಿ? ಅಲ್ಲಿ ಹತ್ತಿರ ಎಲ್ಲ ಬ್ರಾಹ್ಮಣರ ಆ ಹುಡುಗ ಬ್ರಾಹ್ಮಣನ ಮುಂದೆ ಸುತ್ತ ಎಲ್ಲ ಹುಡುಗರು ಇತ್ತು, ಅವ್ರು ನಗ್ಲಿಕ್ಕತ್ತಿತ್ತು. ಅವ್ರಿಗೆ ಗೊತ್ತದೆ ಇವು ಓದ್ಲಿಕ್ಕೆ ಬರುವುದಿಲ್ಲ ಅಂತೇಳಿ ನಗ್ತಾ ಇದ್ದಾರೆ ಹುಡುಗರವರು. ಎದಕ್ಕೆ ಅಳ್ಲಿಕತ್ತಿ? ಈ ಹುಡುಗರು ನಗ್ಲಿಕ್ಕತ್ತಾರ ಅಂತ ಅಳ್ತಾ ಇದೆಯಾ? ಇಲ್ಲ. ಮತ್ತು ವಿಪ್ರೆಲ್ಲ ಮೂರ್ಖಿದ್ದಿ ಅಂತ ಹೇಳಿ ಅದಕ್ಕೆ ಅಳ್ತೀಯಾ? ಇಲ್ಲ. ಮತ್ತು ಕಣ್ಣಾಗ ನೀರು ಎದಕ್ಕೆ ಬಂದದ? ಅಳ್ತಾ ಇದೆಯಲ್ಲ ಯಾಕೆ? ಅವಾಗ ಬ್ರಾಹ್ಮಣ ಹೇಳ್ತಾನ, ಏನು ಹೇಳ್ತಾನ? ಯಾವಾಗ ನಾ ಭಗವದ್ಗೀತೆ ಕೈಯಲ್ಲಿ ಹಿಡಿತೀನಿ ಆ ದೃಶ್ಯ ನನ್ನ ಕಣ್ಣ ಮುಂದೆ ಬಂದುಬಿಡುತ್ತದೆ. ಕೃಷ್ಣ ಪರಮ ದೇವೋತ್ತಮ ಪುರುಷ ಆಗಿ ಅರ್ಜುನನ ಸಾರಥಿ ಆಗ್ಯಾನಲ್ಲ, ಡ್ರೈವರ್. ಇಂಥ ಒಂದು ತುಚ್ಛ ಸ್ಥಾನ ತಗೊಂಡ ಕೃಷ್ಣ ಪರಮ ದೇವೋತ್ತಮ ಪುರುಷ ಆಗಿ ಸಾರಥಿ ಆದ, ಡ್ರೈವರ್ ಕೆಲಸ ಮಾಡ್ಲಿಕ್ಕತ್ತಾನ. ಇದು ನನಗೆ ನೆನಪಾದ ಕೂಡಲೇ ಕಣ್ಣಾಗ ನೀರು ಬರ್ಲಿಕ್ಕತ್ತದ. ಈಗ ಬ್ರಾಹ್ಮಣ ಹತ್ತಿದ್ದೆ ಅದಕ್ಕೀಗ ಆ ಹುಡುಗರು ನಗ್ಲಿಕ್ಕತ್ತಾರ, ಅದಕ್ಕೂ ಅಲ್ಲ. ವಿಪ್ರ ಬಾಕಿಯಾರಲ್ಲ ನೀ ಮೂರ್ಖಿದ್ಯಾ ಅಂದ್ರೆ ಅದಕ್ಕೂ ಅಲ್ಲ. ಎದಕ್ಕತ್ತ? ಕೃಷ್ಣನ ಸಲುವಾಗಿ ಕಣ್ಣಾಗ ನೀರು ಬರ್ಲಿಕ್ಕೆ. ಇದೇ ಲವ್ ಆಫ್ ಗಾಡ್, ಪ್ರೇಮ ಜಾಗೃತ ಆಗ್ಯದ ಅಂತ ಅರ್ಥ. ಯಾವಾಗ ಕೃಷ್ಣನ ಸಲುವಾಗಿ ಕಣ್ಣಾಗ ನೀರು ಬರ್ತದ ಆವಾಗ ಪ್ರೇಮ ನಮ್ಮಲ್ಲಿ ಜಾಗೃತ ಆಗ್ಯದ. ಬರ್ತಾ ಇಲ್ಲ, ಇನ್ನೂ ಆಗಿಲ್ಲ. ಬೇರೆಯವ್ರ ಸಲುವಾಗಿ ಅಳ್ತೀವಿ. ನಮ್ಮಪ್ಪ, ನಮ್ಮಮ್ಮ, ನಮ್ಮ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ಮೊಮ್ಮಕ್ಕಳು, ಅವರು ಇವರು ಫ್ರೆಂಡು, ಅವು ಎಲ್ಲರ ಸಲುವಾಗಿ ಕಣ್ಣಾಗ ನೀರು ಬರ್ತದೆ. ಅವ್ರಿಗೇನಾದ್ರು ತ್ರಾಸ ಆತಂದ್ರೆ ನಮ್ಮ ಕಣ್ಣಾಗ ನೀರು ಬರ್ತದೆ.
ಆದ್ರೆ ಕೃಷ್ಣನ ಸಲುವಾಗಿ ಯಾವಾಗ ಬರೋದಿಲ್ಲ. ಅದಕ್ಕೆಲ್ಲ ಕಣ್ಣ ನೀರು ಬರ್ತದೆ, ಅಲ್ಲಿ ಅರ್ಥ ಅದು ಅವ್ರ ಮೇಲೆ ನಮಗೆ ಪ್ರೇಮ ಅದ ಅಂತ ಅರ್ಥ, ಒಂದು ಭೌತಿಕದ್ದೇ ಪ್ರೇಮ. ಕೃಷ್ಣನ ಬಗ್ಗೆ ಏನೂ ಇಲ್ಲೇ ಇಲ್ಲ. ಅದಕ್ಕೆ ಹಂಗೆ ಆಗ್ಬಿಡುತ್ತೆ. ಲವ್ ಆಫ್ ಗಾಡ್ ಜಾಗೃತ ಆದಮೇಲೆ ಎಲ್ಲದರದ್ದು ಫೈನಲ್ ಗೋಲ್ ಅದ. ವಾಸುದೇವ ಪರಾವೇದ ವಾಸುದೇವ ಪರಾಮಕಃ ವಾಸುದೇವ ಪರಾಯೋಗ ವಾಸುದೇವ ಪರಾಕ್ರಿಯಾ ವಾಸುದೇವ ಪರಂ ಜ್ಞಾನಂ ವಾಸುದೇವ ಪರಂ ತಪ ವಾಸುದೇವ ಪರೋ ಧರ್ಮೋ ವಾಸುದೇವ ಪರಾಗತಿ. ಭಾಗವತ ಶ್ಲೋಕ. ಎಲ್ಲ ಫೈನಲ್ ಗೋಲ್ ವಾಸುದೇವ್ ಕೃಷ್ಣ. ವಾಸುದೇವ್ ಮತ್ತಾರಲ್ಲ, ಮತ್ತಾರ ಹೆಸರಲ್ಲ, ಕೃಷ್ಣಂದೇ ಅದ. ವಸುದೇವನ ಮಗ ವಾಸುದೇವ ಒಂದು ಅರ್ಥ. ಇನ್ನೊಂದು ವಾಸುದೇವ ಎಲ್ಲ ಕಡೆ ವಾಸ ಮಾಡ್ತಾನ. ಭಾಗವತ ಶುರು ಆಗುವುದೇ ಓಂ ನಮೋ ಭಗವತೆ ವಾಸುದೇವಾಯ. ಮಧ್ವಾಚಾರ ಮೊದಲ ಹೆಸರು ವಾಸುದೇವ. ಸಣ್ಣ ಹುಡುಗರಿದ್ದಾಗ ವಾಸುದೇವ ಅಂತ ಅವ್ರ ಹೆಸರು ಇರಲಿ. ಈಗ ಆ ಭಗವಂತನೇ ಗೋಲ್. ಪ್ರೇಮ ಜಾಗೃತ ಆದಮೇಲೆ ಇವು ಯಾವ ನಿಯಮ ಸಂಬಂಧ ಬರುವುದಿಲ್ಲ. In such a transcendental state, there is no need of artificial control of the mind. Mental speculation, ಹಿಂಗಿರ್ಬೋದು ಹಂಗಿರ್ಬೋದು, ರೇ ಭಗವಂತನ ನೋಡ್ಲಿಕ್ಕತ್ತಾರ ಅವರು. ಇನ್ನೇನು ಸ್ಪೆಕ್ಯುಲೇಷನ್ ಮಾಡೋದು. ಆರ್ ಮೆಡಿಟೇಷನ್, ಕಣ್ಣು ಮುಚ್ಕೊಂಡು ಧ್ಯಾನ ಮಾಡೋಣ. ಈಗ ಯಶೋಧ ಕಣ್ಣು ಮುಚ್ಕೊಂಡು ಮತ್ತೆ ಧ್ಯಾನ ಮಾಡಬೇಕಾ ಕೃಷ್ಣನ ಬಗ್ಗೆ? ಅಲ್ಲೇ ಓಡಾಡ್ಲಿಕ್ಕತ್ತಾನ, ಹಿಡಿತಾಳ, ಮಾತಾಡಿಸ್ತಾಳ, ಮುದ್ದು ಕೊಡ್ತಾಳೆ, ಎಲ್ಲ ನಡೆದದ. ಮತ್ತು ಧ್ಯಾನ ಮಾಡ್ಕೊತ ಕೂಡುದು. ಆ್ಯಸ್ ಪರ್ಫಾರ್ಮ್ ಬೈ ದಿ ಜ್ಞಾನೀಸ್ ಆ್ಯಂಡ್ ಯೋಗೀಸ್. ಅವರು ಮಾಡ್ತಾರೆ ಇವನ್ನೆಲ್ಲ, ಜ್ಞಾನಿಗಳು ಯೋಗಿಗಳು. ಒನ್ ಗಿವ್ಸ್ ಅಪ್ ಸಚ್ ಪ್ರೊಸೆಸ್ ಆ್ಯಸ್ ದಿ ಹೆವನ್ಲಿ ಕಿಂಗ್ ಇಂದಿರಾ ಫೋರ್ಗೋಸ್ ದ ಟ್ರಬಲ್ ಆಫ್ ಡಿಗ್ಗಿಂಗ್ ಅ ವೆಲ್. ಬಹಳ ಸುಂದರ ಉದಾಹರಣೆ ಕೊಟ್ಟಾರೆ ಇಲ್ಲಿ ಬ್ರಹ್ಮದೇವರು. ಈ ಭಕ್ತರಿಗೆ ಇವೆಲ್ಲ ಭಗವಂತನ ಬಗ್ಗೆ ಧ್ಯಾನ ಮಾಡೋದು ಅಥವಾ ಅವನ ಬಗ್ಗೆ ಏನಾದ್ರು ಸ್ಪೆಕ್ಯುಲೇಟ್ ಮಾಡೋದು, ಮೈಂಡ್ ಕಂಟ್ರೋಲ್ ಮಾಡೋದು, ಇವು ಯಾವ ಅವಶ್ಯ ಇಲ್ಲ. ಯಾಕಂದ್ರೆ ಅವ್ರು ಭಗವಂತನ ಜೊತೆಗಿದ್ದಾರೆ. ಇವೆಲ್ಲ ಬಿಟ್ಬಿಟ್ಟಾರ. ಹೆಂಗೆ ಉದಾಹರಣೆ ಕೊಟ್ಟಾರಿಲ್ಲೇ, ಒನ್ ಗಿವ್ಸ್ ಅಪ್ ಆಲ್ ಸಚ್ ಪ್ರೊಸೆಸ್. ಎಲ್ಲ ಇಂಥ ಮಾರ್ಗ ಬಿಟ್ಬಿಡ್ತಾರೆ. ಯಾಕೆ? ಭಗವಂತನ ಸಾಕ್ಷಾತ್ಕಾರ ಆಗಿಬಿಟ್ಟದು, ಪ್ರತ್ಯಕ್ಷ ನೋಡ್ಲಿಕ್ಕತ್ತ ಎಲ್ಲ ಆಗ್ಯದ. ಅದಕ್ಕೆ ಇವೆಲ್ಲ ಬೇರೆ ಪ್ರೊಸೆಸ್, ಮೈಂಡ್ ಕಂಟ್ರೋಲ್, ಸ್ಪೆಕ್ಯುಲೇಷನ್, ಮೆಡಿಟೇಷನ್ ಎಲ್ಲ ಜ್ಞಾನಿ ಯೋಗಿಗಳು ಮಾಡೋ ಕೆಲಸ ಇವರು ಬಿಟ್ಬಿಟ್ಟಾರ. ಯಾಕೆ? ಉದಾಹರಣೆ, ಆ್ಯಸ್ ದಿ ಹೆವನ್ಲಿ ಕಿಂಗ್ ಇಂದಿರಾ ಫೋರ್ಗೋಸ್ ದಿ ಟ್ರಬಲ್ ಆಫ್ ಡಿಗ್ಗಿಂಗ್ ಅ ವೆಲ್. ಇಂದ್ರನಿಗೆ ಮತ್ತೊಂದು ಬಾವಿ ತಕ್ಕೊಂಡ ನೀರು ಬೇಕು ಅವನಿಗೆ. ಇಂದ್ರ ನೀರಿನ ಮೇಲೆ ರಾಜ, ಮತ್ತು ಅವನಿಗೆ ಮತ್ತೆ ಬಾವಿ ಬೇಕಾ ನೀರು? ಎಷ್ಟು ಚಂದ ಉದಾಹರಣೆ ಕೊಟ್ಟಾರೆ ಇಲ್ಲಿ. ಅದಕ್ಕೆ ಶುದ್ಧ ಭಕ್ತರಿಗೆ ಇವು ಯಾವ ಮೈಂಡ್ ಕಂಟ್ರೋಲ್ ಮಾಡೋದು, ಆಮೇಲೆ ಸ್ಪೆಕ್ಯುಲೇಷನ್, ಮೆಡಿಟೇಷನ್ ಯಾವುದೂ ಅವಶ್ಯ ಇಲ್ಲ. ಕಂಪ್ಲೀಟ್ ಭಗವಂತನ ಸೇವೆಯಲ್ಲಿ ತೊಡಗಿಬಿಟ್ಟಿರ್ತಾರೆ. ಆಟೋಮ್ಯಾಟಿಕ್ ಎಲ್ಲ ಆಗ್ತಾ ಇರ್ತದೆ. ಈಗ ನಾಗಲೇ ಉದಾಹರಣೆ ಕೊಟ್ಟಿದ್ದ ತಪ್ಪು ತಿಳ್ಕೋಬೇಡ್ದು. ಈಗ ಗೋಪಿಯರು ಯಶೋಧ ಜಪ ಮಾಡಿಲ್ಲ, ಗೋಪಿಯರು ಯಾರು ಜಪ ಮಾಡಿಲ್ಲ. ಹಂಗಾರೆ ನಾವು ಬಿಟ್ಟು ನಡೀತದ? ಯಾರಿಗೆ ಭಗವಂತನಲ್ಲಿ ಪ್ರೇಮ ಜಾಗೃತ ಆಗಿಬಿಟ್ಟದ ಅವ್ರಿಗೆ ಅವಶ್ಯ ಇಲ್ಲ ಇವೆಲ್ಲ. ಬಾಕಿಯವ್ರು ನಾವೆಲ್ಲ ಈಗ ಬದ್ಧ ಅವಸ್ಥೆಯಲ್ಲಿದ್ದೀವಿ, ನಾವೆಲ್ಲ ಮಾಡಲೇಬೇಕು. ಆಮೇಲೆ ನೋಡೋಣ, ಪ್ರಭುಪಾದ ತಾತ್ಪರ್ಯದಲ್ಲಿ ತಿಳಿಸ್ತಾರೆ. ಅ ಪುವರ್ ಮ್ಯಾನ್ ಈಸ್ ವಾಂಟ್ ಆಫ್ ವಾಟರ್, digs a well and undertakes the trouble of digging,
Similarly, those who are poor in transcendental realization speculate on the mind or meditate by controlling the senses. But they do not know that such control of the senses and achievement of spiritual perfection are simultaneously made possible as soon as one is factually engaged in the transcendental loving service of the Supreme Person, the Personality of Godhead. ಸಪ್ರೇಟಾಗಿ ಏನೋ ಎಂಡೆವರ್ ಮಾಡೋ ಅವಶ್ಯ ಇಲ್ಲ. ಮೈಂಡ್ ಕಂಟ್ರೋಲ್, ಆ ಕಂಟ್ರೋಲ್, ಈ ಕಂಟ್ರೋಲ್. ಭಕ್ತಿ ಸೇವೆಯಲ್ಲಿ ತೊಡಗಿಬಿಟ್ರೆ ಆಟೋಮ್ಯಾಟಿಕ್ಲಿ ಎಲ್ಲ ಕಂಟ್ರೋಲಿಗೆ ಬರಲಿಕ್ಕೆ ಬಿಡುತ್ತೆ. ಸೇವೆ ಮಾಡೋದಿಲ್ಲ ಅಂದರೆ ಕಂಟ್ರೋಲ್ ಮಾಡಬೇಕಾಗ್ತದೆ ಅವಾಗ, ಮತ್ತು ಭಾಳ ಕಠಿಣ. ಸೇವೆಯಲ್ಲಿ ತೊಡಗಿಸ್ಬಿಟ್ರೆ ಆಟೋಮ್ಯಾಟಿಕ್ ಕಂಟ್ರೋಲಿಗೆ ಬರ್ತದೆ. It is for this reason that the great liberated souls also desire to be associated in hearing and chanting the activities of the Lord. The example of Indra is very appropriate in this connection. King Indra or heaven is the controlling deity or demigod for arranging clouds and supplying rains in the universe. Indraga Devata in charge of the clouds and rains arrange ಮಾಡೋದು ಕೆಲಸ. ಈಗ ಇಂಥ ಇಂದ್ರಿಗ, and as such he does not have to dig a well for water supply. He is simply ludicrous. ಮತ್ತೊಂದು ಬಾವಿ ತೆಗೆದ ನೀರು ಬೇಕಪ್ಪ ಅದು ಲುಡಿಕರಸ್ ಅನ್ಲಿಕ್ಕತ್ತಾರೆ, ನಗುವಂಥದ್ದಾಗಿಬಿಡುತ್ತದೆ. Similarly, those who are factually engaged in the loving service of the Lord have attained the ultimate goal of life. ಯಾರು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿಬಿಟ್ಟಾರ, ಜೀವನದ ಅಂತಿಮ ಲಕ್ಷ್ಯ ಪ್ರಾಪ್ತ ಆಗಿಬಿಟ್ಟದೆ. And for them there is no need of mental speculation to find out the true nature of God or His activities. ಯಾಕೆ ಇದು ಭಕ್ತಿ ಸೇವೆಯಲ್ಲಿ ತೊಡಗಿದವ್ರಿಗೆ ಇವು ಯಾವ ಮಾಡೋ ಅವಶ್ಯ ಇಲ್ಲ ಅನ್ಲಿಕ್ಕತ್ತಾರೆ. ಯಾಕೆ ಎಲ್ಲ ಮಾಡಿನೂ ಕಡಿಗೆ ಎಲ್ಲಿಗೆ ಹೋಗ್ಬೇಕಾಗ್ಯದ, ಭಗವಂತನ ಸೇವೆಗೆ ಬರಬೇಕಾಗ್ಯದ. ಅದಕ್ಕೆ ಈ ಭಗವಂತನ ಸೇವೆಯಲ್ಲಿ ತೊಡಗಿಬಿಟ್ರೆ ಅಲ್ಟಿಮೇಟ್ ಗೋಲ್ ಟಚ್ ಆಗಿಬಿಟ್ಟದೀಗ. ಇನ್ನು ಭಗವಂತನ ಬಗ್ಗೆ ಯಾವುದು ತಿಳ್ಕೋಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಆಗಲೇ ಹೇಳಿದ ಶ್ಲೋಕನೂ ಕ್ಲಿಯರ್ ಅದ. ಯಾರು ಭಗವಂತನ ಸೇವೆಯಲ್ಲಿ ತೊಡಗ್ತಾರ, ಏನು ತಿಳಿದು ಬರೋದಿಲ್ಲ, ಎಲ್ಲ ತಾನೇ ತಿಳಿದು ಬರ್ತದೆ. ಪ್ರತ್ಯೇಕವಾಗಿ ಮತ್ತೆ ಪ್ರಯತ್ನ ಮಾಡೋದು, ಸ್ಪೆಕ್ಯುಲೇಟ್ ಮಾಡೋದು ಅವಶ್ಯ ಇರುವುದಿಲ್ಲ. Nor do such devotees have to meditate upon the imaginary or real identity of the Lord, because they are factually engaged in the transcendental loving service of the Lord. The Lord's pure devotees have already achieved the results of mental speculation and meditation. The real perfection of life is therefore to be engaged in the transcendental loving service of the Lord. ಫೈನಲ್ ಗೋಲ್ ಇದು, ಭಗವಂತನ ಭಕ್ತಿ ಸೇವೆ ಮಾಡೋದು. ಮುಕ್ತ ಆದ್ಮೇಲೆ ಏನಾಗ್ತದೆ, ಮೋಕ್ಷ ಸಿಕ್ಕಾದ್ಮೇಲೆ ಏನಾಗ್ತದೆ, ಭಗವಂತನ ಭಕ್ತಿ ಸೇವೆಯಲ್ಲೇ ತೊಡಗೋದು. ಮುಕ್ತ ಆದಮೇಲೆ ನಾವು ದೇವರಾಗ್ತೀವ? ಇಲ್ಲ, ಅಲ್ಲಿ ಹೋಗಿ ಭಗವಂತನ ಸೇವೆನೇ ಮಾಡೋದು. ದೇವರೇ ಈಗ ಬದ್ಧ ಅವಸ್ಥಾದಲ್ಲಿನೂ ಈಗ ಸೇವೆನೇ ಮಾಡೋದು. ಮಾಡ್ಕೋತ ಲಿಬ್ರೇಟ್ ಆದಮೇಲೆ ಮತ್ತು ಸೇವೆ ಅದು ಪರ್ಫೆಕ್ಟ್ ಸ್ಟೇಜ್ನಾಗ ಬರ್ತದೆ, ಪರ್ಫೆಕ್ಷನ್ ಬರ್ತದಲ್ಲಿ.
ಈಗ ನಾವು ಸೇವೆ ಮಾಡ್ತಾ ಇರೋದು ಇದು ಒಂದು ಪ್ರೊಬೇಷನರಿ ಪೀರಿಯಡ್ ಇದ್ದಂಗೆ. ದೊಡ್ಡ ಕಂಪನಿಯಲ್ಲಿ ಅಥವಾ ಸರ್ಕಾರಿ ನೌಕರಿಯಲ್ಲಿ ಜಾಬ್ ಸಿಗೋದು ಭಾಳ ಕಠಿಣ. ಸಿಕ್ತಂದ್ರೆ ಭಾರಿ ದೊಡ್ಡ ನಸೀಬ್ ಅಂತ ತಿಳ್ಕೊಂಡ್ಬಿಡ್ತಾರೆ. ರೈಲ್ವೆನಲ್ಲಿ, ಆ ಬ್ಯಾಂಕ್ನಲ್ಲಿ ಸಿಕ್ತಂದ್ರೆ ಭಾರಿ ಖುಷಿಯಾಗಿಬಿಡ್ತಾರೆ. ಹೌದಾ? ಈಗೆಲ್ಲ ಜಾಬ್ ಸಿಕ್ತೀಗ ಅವ್ರು ವರ್ಕ್ ಮಾಡ್ಕೋತ ಹೋಗ್ತಾರೆ. ಫಸ್ಟ್ ಒಂದು ವರ್ಷ 2 ವರ್ಷ ಪ್ರೊಬೇಷನರಿ ಪೀರಿಯಡ್ ಅಂತ ಇರ್ತದೆ. ಅಲ್ಲಿ ಸರಿ ಮಾಡ್ಲಿಕ್ಕತ್ತಾರಂದ್ರೆ ಮುಂದೆ ಕನ್ಫರ್ಮೇಷನ್ ಲೆಟರ್ ಬರ್ತದೆ. ನಿಮ್ಮ ಜಾಬ್ ಕನ್ಫರ್ಮ್ ಆಯಿತು, ಪಕ್ಕಾ ಐತಿ, ಕನ್ಫರ್ಮೇಷನ್ ಲೆಟರ್ ಬಂತು, ಭಾರಿ ಖುಷಿ. ಇದು ಉದಾಹರಣೆ ಪೂರ್ತಿ ಹೇಳಲಿಕ್ಕತ್ತೇನೆ. ಹಂಗೆ ನಾವು ಮಾಡ್ತಾ ಇರೋ ಭಗವಂತನ ಸೇವೆ ಈಗ ಇದು ಒಂದು ಪ್ರೊಬೇಷನರಿ ಪೀರಿಯಡ್. ಇದು ಮಾಡಿ 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 ಆಮೇಲೆ ಕನ್ಫರ್ಮೇಷನ್ ಲೆಟರ್ ಬರ್ತದೆ. ನಿನ್ನ ಸೇವಾ ಕಾಯಂ ಆಯಿತು, ಈಗ ಪರ್ಮನೆಂಟ್. ಫೈನಲ್ ಅದು ಗೋಲ್. ಭಗವಂತನ ಕಡೆ ಹೋದ್ಮೇಲೆನೂ ಅಲ್ಲಿ ಹೋದ್ಮೇಲೆ ಆ್ಯಕ್ಚುಲಿ ಪರ್ಮನೆಂಟ್ ಆದಾಗ ಸರ್ವಿಸ್, ಪರ್ಮನೆಂಟ್ ಸರ್ವಿಸ್ ಆಯಿತು. ಸೇವಾ ಮಾಡ್ತಾ 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 ಭಕ್ತಿ ಸೇವೆಯಲ್ಲಿ ತೊಡಗಿ ಆನಂದ ಆನಂದ ಅನುಭವಿಸ್ತಿರ್ತಾರಲ್ಲಿ. ದುಃಖ ಅನ್ನೋದು ಇಲ್ಲೇ ಇಲ್ಲ ಅಲ್ಲಿ. ಬರೀ ಆನಂದ, ಪ್ರೇಮ, ಆನಂದ ಎಲ್ಲ ಅಲ್ಲಿ. ಈ ಜಗತ್ತಲ್ಲಿ ಇಲ್ಲಿ ಸುಖ ಅಂದರೆ ಗೊತ್ತಿಲ್ಲ, ಅಲ್ಲಿ ಇಲ್ಲಿ ಸುಖ ಅಂದರೆ ಭೌತಿಕ ಸುಖ ತಿಳ್ಕೊಂಡ್ಬಿಡ್ತಾರೆ. ಇದು ಸುಖ ಅಲ್ಲ, ಇದು ಆನಂದ ಅಲ್ಲ, ಇದು ಇದೆಲ್ಲ ಚಪಲ ಸುಖ. ಇದು ಅವರಿಗೆ ದುಃಖ ಅನ್ನೋದೇ ಗೊತ್ತಿಲ್ಲ, ಇಲ್ಲಿ ಅವರಿಗೆ ಆನಂದ ಅಂದರೆ ಗೊತ್ತಿಲ್ಲ. ಇದೇ ವ್ಯತ್ಯಾಸ ಅಲ್ಲಿಗ ಇಲ್ಲಿ. ಭಗವಂತನ ಸೇವೆಯಲ್ಲಿ ತೊಡಗಿ 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 ಶುದ್ಧಾಗಿ ಮೋಕ್ಷ ಪಡೆದಾದ್ಮೇಲೆ ಅಲ್ಲಿ ಭಗವಂತನ ಸೇವೆ ಇನ್ನೂ ಶುದ್ಧಾಗಿ ಮಾಡ್ತಾ ಹೋಗ್ಬಿಡ್ತಾರೆ. ಅದಕ್ಕೆ ದ ರಿಯಲ್ ಪರ್ಫೆಕ್ಷನ್ ಆಫ್ ಲೈಫ್ is therefore to be engaged in the transcendental loving service of the Lord. ಆ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಇದೇ ರಿಯಲ್ ಪರ್ಫೆಕ್ಷನ್ ಅನ್ಲಿಕ್ಕತ್ತಾರೆ. ಪರ್ಫೆಕ್ಷನ್ ಯಾವಾಗ್ರಿಪ್ಪ ಇದು? ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದಾಗ. ಯಾವ ರೀತಿ ಸೇವೆ ಮಾಡಬೇಕು, ಏನೆಲ್ಲ ದೇವರು ಕೊಡ್ತಾನೆ ಆ ಪ್ರಕಾರ ಸೇವೆ ಮಾಡಬೇಕು. ಜಪ ಮಾಡೋದು ಒಂದು ಸೇವೆ, ಭಗವಂತನ ಬಗ್ಗೆ ಪ್ರಚಾರ ಮಾಡೋದು ಇದು ಒಂದು ಸೇವಾ. ದೇವಸ್ಥಾನದಲ್ಲಿ ದೇವರಿಗೆ ನಾವು ಮಾಲೆ ಮಾಡಿ ಏನೋ ಮಾಡ್ತಿರ್ತೀವಿ, ಇಲ್ಲ ಎಲ್ಲ ಸೇವಾನ ಅದು. ಅಭಿಷೇಕ ಮಾಡಿದ್ವಿ, ದೇವರಿಗೆ ಅಡುಗೆ ಮಾಡೋದು, ನೈವೇದ್ಯ ಮಾಡೋದು, ಎಲ್ಲ ರೀತಿ ಸೇವಾ ಆಗಬಾರ್ದು. ಎಲ್ಲ ಸೇವೆ ನಾವು ಮಾಡ್ತಾ ಹೋಗ್ಬೇಕು. ಅದೇ ಫೈನಲಿ ಪರ್ಫೆಕ್ಷನ್ಗೆ ಹೋಯ್ತು. ಇಲ್ಲಿಗ ತಾತ್ಪರ್ಯ ಪೂರ್ಣ ಆಯ್ತು. ಈಗ ಸಾಯಂಕಾಲ ಇವತ್ತು ಗುರುವಾರ ನಮ್ಮ ಸಜ್ಜನ ಆಶ್ರಯ ಅವ್ರ ಮನೆಯಲ್ಲಿ ಕಾರ್ಯಕ್ರಮ. 6 ಗಂಟೆಗೆ ತುಳಸಿ ಆರತಿ ಮಾಡಿ ನಗರ ಸಂಕೀರ್ತನ ಮುಗಿಸ್ಕೊಂಡು ಸಂಧ್ಯಾ ಆರತಿ ಮುಗಿಸೋಣಂತ. ಆಮೇಲೆ ಸಂಧ್ಯಾ ಆರತಿ ಮುಗಿಸಿ ನಗರ ಸಂಕೀರ್ತನ ಮಾಡಿ ಹೊರಳೆ ಬಂದು ನರಸಿಂಹ ಪ್ರಾರ್ಥನಾ ಮಾಡಿ ನಂತರ ಗೀತಾ ಪ್ರವಚನ ಮುಂದುವರಿಸೋಣಂತೆ. ಇಲ್ಲಿಗೆ ನಿಲ್ಲಿಸ್ಲಿಯಾ? ಇದು ಅಂಡರ್ಲೈನ್ ಮಾಡ್ಲಿಕ್ಕೆ. ದ ರಿಯಲ್ ಪರ್ಫೆಕ್ಷನ್ ಆಫ್ ಲೈಫ್ ಇಸ್ ದೇರ್ ಫಾರ್ ಟು ಬಿ ಎಂಗೇಜ್ಡ್ ದ ಟ್ರಾನ್ಸೆಂಡೆಂಟಲ್ ಲವಿಂಗ್ ಸರ್ವಿಸ್ ಆಫ್ ದಿ ಲಾರ್ಡ್. ಇಲ್ಲಿಗೆ ನಿಲ್ಲಿಸ್ತೀನಿ. ದಯಮಾಡಿ ಎಲ್ಲರೂ ಬರ್ರಿ ಸಾಯಂಕಾಲ. ग्रंथराज श्रीमद् भागवतम की जय, श्रीला प्रभुपाद की जय. धन्यवाद.